ಇವತ್ತು ನಿಮಗೆ ಯೂಟ್ಯೂಬಲ್ಲಿ ಮೊನಿಟೈಸೇಷನ್ ಎಲ್ಲ ಹೇಗೆ ಆನ್ ಆಗುತ್ತೆ, ಹಾಗೆ ಅದಕ್ಕೆ ಸರ್ಟೆನ್ ರೂಲ್ಸ್ ಏನು, ನಿಮ್ಮ ಫಾಲೋವರ್ಸ್ ಕ್ರೈಟೀರಿಯಾ ಎಷ್ಟಿರಬೇಕು, ಹಾಗೆ ನಿಮ್ಮ ವಾಚ್ ಅವರ್ಸ್ ಎಷ್ಟು ಕಂಪ್ಲೀಟ್ ಆಗಬೇಕು, ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಷ್ಟು ಮಿಲಿಯನ್ ಗಟ್ಟಲೆ ಓಡಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾದರೂ ನನ್ನ ಪೇಜನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ, ನಾನು ಸುಷ್ಮಾ ಪವಾರ್. ನಾನು ಬ್ಯೂಟಿ, ಮೇಕಪ್ ಹಾಗೆ ಲೈಫ್ ಸ್ಟೈಲ್ ಹಾಗೆ ಟ್ರಾವೆಲ್ ಬ್ಲಾಗ್ಸ್ ಮಾಡ್ತೀನಿ. ಇನ್ನಷ್ಟು ವಿಡಿಯೋಸಿಗಾಗಿ ನನಗೆ ಸಬ್ಸ್ಕ್ರೈಬ್, ಶೇರ್ ಹಾಗೆ ಕಾಮೆಂಟ್ ಮಾಡಿ ಗೈಸ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್. ನಿಮ್ಗೆ ಏನಾದರೂ ಪರ್ಸ್ನಲ್ ಆಗಿ ಡೌಟ್ಸ್ ಇದ್ದರೆ, ಚಾನಲ್ ಹೇಗೆ ಕ್ರಿಯೇಟ್ ಮಾಡಬೇಕು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ವೈರಲ್ ಹೋಗಬೇಕು, ಇದೆಲ್ಲ ಡೌಟ್ಸ್ ಇರುತ್ತಲ್ವ ಗೈಸ್. ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ನಿಮ್ಗೆ ಏನಾದರೂ ಲಿಟಲ್ ಬಿಟ್ ಏನಾದರೂ ಡೌಟ್ ಇದ್ದರೆ ನನಗೆ ಡೈರೆಕ್ಟಾಗಿ DM ಮಾಡಿ. ಇವಾಗ ಲೆಟ್ಸ್ ಜಂಪ್ ಇನ್ ಟು ದಿ ವಿಡಿಯೋ. ನಾನಿವತ್ತು ನಿಮಗೆ ಯೂಟ್ಯೂಬಲ್ಲಿ ಮೊನಿಟೈಸೇಷನ್ ಎಲ್ಲ ಹೇಗೆ ಆನ್ ಆಗುತ್ತೆ, ಹಾಗೆ ಅದಕ್ಕೆ ಸರ್ಟೆನ್ ರೂಲ್ಸ್ ಏನು, ನಿಮ್ಮ ಫಾಲೋವರ್ಸ್ ಕ್ರೈಟೀರಿಯಾ ಎಷ್ಟಿರಬೇಕು, ಹಾಗೆ ನಿಮ್ಮ ವಾಚ್ ಅವರ್ಸ್ ಎಷ್ಟು ಕಂಪ್ಲೀಟ್ ಆಗಬೇಕು, ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಷ್ಟು ಮಿಲಿಯನ್ ಗಟ್ಟಲೆ ಓಡಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅಂಟಿಲ್ ದೆನ್ ನನ್ನ ಲಾಸ್ಟ್ ಮಿನಿಟ್ ತನಕನೂ ಈ ವಿಡಿಯೋ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯಲ್ಲಿ ಯಾರು ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ನನ್ನ ಪರ್ಸ್ನಲ್ ಚಾನಲ್ ತೊಗೊಂಡ್ರೆ ಇಟ್ಸ್ ಸುಷ್ಮಾ ಪವಾರ್. ನಾನು ಸ್ಟಾರ್ಟ್ ಮಾಡಿ 2 years ಆಯಿತು ಗೈಸ್. ಸೊ 2 yearsಯಿಂದ ಅಂತ ಹೇಳಿದ್ರೆ, ಸೊ ವೆನ್ ಐ ವಾಸ್ ಇನ್ MCA ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು. ವ್ಲಾಗ್ಸ್ ಮಾಡೋದಂತಲೇ ಗೊತ್ತಿರಲಿಲ್ಲ, ಹೇಗೆ ವ್ಲಾಗ್ಸ್ ಮಾಡೋದು, ಯಾವುದ್ರಲ್ಲಿ ಎಡಿಟ್ ಮಾಡೋದು, ಹಾಗೆ ಎಷ್ಟು ಮಿನಿಟ್ ನಾನು ಮಾತಾಡಬೇಕು ವ್ಲಾಗಲ್ಲಿ, ಇದು ಏನು ನನಗೆ ಗೊತ್ತಿರಲಿಲ್ಲ. ಇದೆಲ್ಲದು ನಾನು ಸ್ಕ್ರಾಚಿಂದ ಕಲ್ತಿದ್ದು. ಇವಾಗ ಜುಲೈ 2026. ಇವಾಗ ನೀವು ಸ್ಟಾರ್ಟ್ ಮಾಡಿದ್ರೆ 1 ವರ್ಷದಲ್ಲಿ ನೀವು ಮೊನಿಟೈಸೇಷನ್ ಕೂಡ ವರ್ಕ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಎಸ್, ಇವಾಗ ನನ್ನ ಚಾನಲಲ್ಲಿ 1000 ಮೇಲೆ ಫಾಲೋವರ್ಸ್ ಇದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ್ಯಾಟ್. ಆ್ಯಕ್ಚುಲಿ ಈ 1000 ಫಾಲೋವರ್ಸ್ ಆ್ಯಕ್ಚುಲಿ ಇಟ್ಸ್ ನಾಟ್ ಅಂದರೆ ಲೈಕ್ ಗ್ರೇಟ್ ಅಂತ ಏನಲ್ಲ 1000 ಫಾಲೋವರ್ಸ್, ಬಟ್ ಐ ಆಮ್ ಹ್ಯಾಪಿ. ಯಾಕಂದರೆ ನಾನು ತುಂಬ ಗ್ಯಾಪ್ ತೊಗೊಂಡೆ ಮಧ್ಯದಲ್ಲಿ. ಸೊ ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಗ್ಯಾಪ್ ತೊಗೋಬೇಡಿ, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ, ಹಾಗೆ ಒಳ್ಳೆ ಕಾಂಟೆಂಟ್ ಬಗ್ಗೆ ವರ್ಕ್ ಮಾಡಿ. ಆ್ಯಂಡ್ ನೌ ಐ ವಾಂಟೆಡ್ ಟು ಟೆಲ್ ಯು ಅಬೌಟ್ ದಿ ಕಾಂಟೆಂಟ್ ಯಾವತ್ತು ಬೂಮ್ ಆಗೋ ಥರ ಇರಬೇಕು, ಆ ಥರ ಕಾಂಟೆಂಟ್ ಟ್ರೈ ಮಾಡಿ. ಇಟ್ಸ್ ಲೈಕ್ ಒಂದು ನೀಶ್ ಟ್ರೈ ಮಾಡಿ. ನೀಶ್ ಈಸ್ ನಥಿಂಗ್ ಬಟ್ ಇವಾಗ ನಾನು ಬ್ಯೂಟಿ, ಮೇಕಪ್ ಹಾಗೆ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಆ ಥರ ನೀವು ಸೆಲೆಕ್ಟ್ ಮಾಡಿ ಯಾವುದ್ರ ಬಗ್ಗೆ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ, ಲೈಕ್ ವೆದರ್ ಇಟ್ ಈಸ್ ಅ ಲೈಫ್ ಸ್ಟೈಲ್ ಆರ್ ಬ್ಯೂಟಿ, ಮೇಕಪ್, ಈ ಥರ. ಓಕೆ, ಒಂದು ಕ್ಯಾಟಗರಿ ಚೂಸ್ ಮಾಡಿ. ನನಗದು ವರ್ಕ್ ಆಗಿಲ್ಲ, ಯಾಕಂದರೆ ನಂದು ಬ್ಯೂಟಿನೂ ಓಡ್ತಾ ಇತ್ತು, ಮೇಕಪ್ಪು ಓಡ್ತಾ ಇತ್ತು. ಲೈಕ್ ದಿಸ್ ಇಸ್ ದಿ ವೇ, ಈ ಥರ ವ್ಯೂಸ್ ಆಗ್ತಿತ್ತು ನನಗೆ. ಸೊ ಐ ಚೂಸ್ಡ್ ಲೈಫ್ ಸ್ಟೈಲ್, ಬ್ಯೂಟಿ ಆ್ಯಂಡ್ ಮೇಕಪ್. ಸೊ ನಿಮಗೆ ಏನಾದರೂ ಫಿಟ್ನೆಸ್ ವ್ಲಾಗ್ ಅಥವಾ ಫುಡ್ ವ್ಲಾಗ್ಸ್ ಈ ಥರ ವರ್ಕ್ ಆಗುತ್ತೆ ಅಂದರೆ ನೀವು ಈ ಥರನೇ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಯೂಟ್ಯೂಬ್ ಲೈಕ್ ವಿಡಿಯೋ ಮಿನಿಟ್ಸ್ ಎಷ್ಟಿರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇಟ್ ಶುಡ್ ಬಿ ಲೈಕ್, ಈಗ ನೀವು 1 minute ಮಾಡೋದು, 2 minutes ಮಾಡೋದು, ದಿಸ್ ನಿಮ್ಮ ಅರ್ನಿಂಗ್ ಪ್ರೊಸೆಸ್ಸಿಗೆ ಇದು ಮೊನಿಟೈಸೇಷನ್ ಹೋದಾಗ ನೀವು ಎಷ್ಟು ಮಿನಿಟ್ ಮಾಡ್ತೀರಾ ಅಷ್ಟೇ ನಿಮಗೆ ಕಡಿಮೆ ಅಮೌಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಯಾವತ್ತು ಲೆಂತ್ 10 minutes ಮೇಲೆ ಇರಬೇಕು, ಲೈಕ್ 15 minutes, 16 minutes ಈ ಥರ ಇದ್ದರೆ ನಿಮ್ಮ ಮೊನಿಟೈಸೇಷನ್ ಆದ ತಕ್ಷಣ ನಿಮ್ಮ ವಿಡಿಯೋ ಎಷ್ಟು ಲೆಂತ್ ಇದೆ, ಎಷ್ಟು ವ್ಯೂಸ್ ಆಗಿದೆ, ಇದ್ರ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಆ್ಯಂಡ್ ದಿಸ್ ಈಸ್ ದಿ ಒನ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು. ಆ್ಯಂಡ್ ಒನ್ ಮೋರ್, ಲೈಕ್ ಕಾಂಟೆಂಟ್ ಆಯಿತು, ನೀಶ್ ಆಯಿತು, ನೀವು ಸೆಲೆಕ್ಟ್ ಮಾಡಿದ್ರ ನೆಕ್ಸ್ಟ್ ಪ್ರೊಸೀಜರ್ ಈ ಯೂಟ್ಯೂಬಲ್ಲಿ ರೂಲ್ಸ್ ಇದೆ. ಓಕೆ, ನೀಶ್ ಆಯಿತು, ಒಳ್ಳೆ ಬೂಮ್ ಆಗಿದೆ, ನಿಮ್ಮ ವಿಡಿಯೋ 25K ಓಡಿದೆ ಅಂತ ಹೇಳಿ ಅಂದ್ಕೊಳ್ಳಿ. ಹೀಗೇನಾದರೂ ನೀವು ಹೈ ವ್ಯೂಸ್ ನಿಮ್ದು ಏನಾದರೂ ವೀಡಿಯೋಸಲ್ಲಿ ಬರ್ತಾ ಇದ್ದರೆ ನಿಮ್ಮ ಫಾಲೋವರ್ಸ್ ಕ್ರೈಟೀರಿಯಾ ಕೂಡ ಕೌಂಟ್ ಆಗುತ್ತೆ ಗೈಸ್. ನಿಮಗೆ 1K ಫಾಲೋವರ್ಸ್ ಇರಬೇಕು ಯೂಟ್ಯೂಬಲ್ಲಿ, ಹಾಗೆ ವಾಚಿಂಗ್ ಅವರ್ಸ್ ನಿಮ್ಮದು 4000 ದಾಟಿರಬೇಕು, ಲೈಕ್ ಇಲ್ಲಾಂದರೆ 4000 ಆಗಿರಬೇಕು. 4000 ಏನಾದ್ರು ಆಗಿದ್ರೆ ನಿಮಗೆ ಮೊನಿಟೈಸೇಷನ್ ಅಪ್ಲೈ ಆಗುತ್ತೆ. ನಿಮ್ಮ ವ್ಯೂಸ್ ಎಲ್ಲ ಚೆಕ್ ಮಾಡಿ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ ದಿ ಮೇನ್ ಕ್ರೈಟೀರಿಯಾ. ಓಕೆ, ಈ ತಮ್ನೇಲ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಟೂಲ್ಸ್ ಯೂಸ್ ಮಾಡ್ಬೋದು. ಯಾವುದು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೆ. ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೋದು ಕ್ಯಾನ್ವಾದಲ್ಲಿ ಎಡಿಟ್ ಮಾಡ್ತೀನಿ, ಆ್ಯಂಡ್ ಆಲ್ಸೋ ChatGPT ಹೆಲ್ಪ್ ತೊಗೊತೀನಿ. ಆ್ಯಂಡ್ ವಿಡಿಯೋ ಲೆಂತ್ ಯಾವತ್ತು 10 to 15 minutes ಇಡಿ, ದಟ್ ಈಸ್ ದಿ ಒನ್ ಮೋರ್ ಪಾರ್ಟ್. ಆ್ಯಂಡ್ ಈ ಥರ ಮಾಡೋದ್ರಿಂದ ನಿಮ್ಮ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ಹಾಗೆ ನಿಮ್ಮ ಕಾಂಟೆಂಟ್ ಬಗ್ಗೆ ಅವರಿಗೂ ಲವ್ ಸ್ಟಾರ್ಟ್ ಆಗುತ್ತೆ, ನಿಮ್ಮನ್ನು ನೋಡೋಕ್ಕಾದರೂ ನಿಮ್ಮ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡ್ತಾರೆ.
ದಿಸ್ ಈಸ್ ದಿ ಟಿಪ್ಸ್ ಐ ಕ್ಯಾನ್ ಗಿವ್ ಯು ಫ್ರಮ್ ಮೈ ಸೈಡ್. ಲೈಕ್ ನಾನೇನು ತುಂಬ ಗ್ರೇಟ್ ಇನ್ಫ್ಲೂಯೆನ್ಸರ್ ಅಲ್ಲ, ಸೊ ಐ ಆಮ್ ಆ್ಯಕ್ಚುಲಿ ಮೈಕ್ರೋ ಇನ್ಫ್ಲೂಯೆನ್ಸರ್. ನಂದು ಇವಾಗ 1K ಇದ್ದಾರಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಕಡಿಮೆ ಫಾಲೋವರ್ಸ್ ಇದ್ದಾರೆ, ಅದೂ ಒಂದು 500 ನನ್ನ ಫ್ರೆಂಡ್ಸೇ ಇರ್ತಾರೆ. ನೀವು ಎಷ್ಟು ವ್ಲಾಗ್ಸ್ ಹಾಕಬೇಕು, ಲೈಕ್ ವೀಕ್ಲಿ ನೀವು ಅಟ್ಲೀಸ್ಟ್ 3 to 4 ವ್ಲಾಗ್ಸ್ ಹಾಕಲೇಬೇಕು. ದಿಸ್ ಈಸ್ ದಿ ಕನ್ಸಿಸ್ಟೆಂಟ್ ವೇ ಯು ಕ್ಯಾನ್ ಫಾಲೋ. ಈ ಥರ ಫಾಲೋ ಮಾಡೋದ್ರಿಂದ ನೀವು ಲೈಕ್ ಬೇಗ ಫಾಲೋವರ್ಸ್ ಗೇನ್ ಮಾಡ್ಬೋದು, ಹಾಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡ್ಬೋದು. ಯಾವ್ದಾದ್ರು ವೈರಲ್ ಟಾಪಿಕ್ ತೊಗೊಳ್ಳಿ, ಅವಾಗ ಇನ್ನೂ ಬೇಗ ರೀಚ್ ಆಗ್ತೀರಾ. ದಿಸ್ ಇಸ್ ದಿ ಅಡ್ವೈಸ್ ಫ್ರಮ್ ಮೈ ಸೈಡ್. ನಾನು ಕೂಡ ಇದನ್ನು ಫಾಲೋ ಮಾಡಬೇಕು, ಯಾಕಂದರೆ ನನ್ನ ಚಾನಲಲ್ಲಿ ಇವಾಗ 1K ಫಾಲೋವರ್ಸ್ ದಾಟಿದ್ದಾರೆ, ಬಟ್ ಇನ್ನೂ ನಂದು 4,000 ವಾಚ್ ಅವರ್ಸ್ ಆಗಿಲ್ಲ. ತುಂಬ ಜನ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ, ನಿಮ್ಮ 1K ಫಾಲೋವರ್ಸ್ ಆಗಿಬಿಟ್ಟಿದೆ, ನಿಮ್ಮ 2 years ಆಗಿಬಿಟ್ಟಿದೆ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿ, ಬಟ್ ಸ್ಟಿಲ್ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಕಂಟಿನ್ಯೂ. ಮತ್ತು ನೆಕ್ಸ್ಟ್ 365 ಡೇಸಿಂದ ನಿಮ್ಮ ವೀಡಿಯೋಸಿಂದ ವ್ಯೂಸ್ ಎಲ್ಲ ಕೌಂಟ್ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಹೌ ದಿ ಯೂಟ್ಯೂಬ್ ಚಾನಲ್ ವರ್ಕ್ಸ್. ನಿಮ್ಗೇನಾದರೂ ನಿಜವಾಗ್ಲೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನಾನು ಹೇಳೋದನ್ನು ಫಾಲೋ ಮಾಡಿ. ಬಿಕಾಸ್ ನೀವು ಒಂದ್ಸಲ ಮೊನಿಟೈಸೇಷನ್ ಆನ್ ಆಯಿತು ಅಂತ ಹೇಳಿದರೆ ನಿಮಗೆ ಆಟೋಮೆಟಿಕ್ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ಸ್ ಮಾಡಬೇಕು ಅಂತ ಹೇಳಿ. ದಿಸ್ ಇಸ್ ದಿ ಸಜೆಷನ್ ಫ್ರಮ್ ಮೈ ಸೈಡ್. ನಿಮ್ಗೆ ಏನಾದರೂ ಈ ವ್ಲಾಗ್ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಹಾಗೆ ಕಾಮೆಂಟ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ, ಬಿಕಾಸ್ ಐ ಆಮ್ ಮ್ಯಾನಿಫೆಸ್ಟಿಂಗ್ 5K ಫಾಲೋವರ್ಸ್ ದಿಸ್ ಇಯರ್. ಲವ್ ಯು ಆಲ್.